ಬಂದ್ರ ನಿಮಗೋಸ್ಕರನೇ ಕಾಯ್ತಿದ್ದು. ನಾನು ಬೆಳಗ್ಗೆ ಬೇಗ ರೆಡಿಯಾಗಿ ಕಾಲೇಜ್ ಕಡೆ ಬಂದೆ. ಕಾಲೇಜ್ ಕಡೆ ಯಾಕಂದರೆ ಕ್ಲಾಸಸ್ ಇತ್ತು, ಬೇಗನೆ ಹೋಗಿದ್ದೆ. ನೋಡಿದ್ರೆ ಯಾರೂ ಬಂದಿರಲಿಲ್ಲ, ಒಂದು 4-5 ಜನ ಇದ್ದರು. ಆ ಯಪ್ಪ ನೋಡಿದ್ರೆ ಹಿಂದೆ ಕೂತಿರೋ ನೆತ್ತಿ ಫಸ್ಟ್ ಬೆಂಚಿಗೆ ಕುಂಡಿಸ್ಬಿಟ್ಟ. ಅದಾದಮೇಲೆ ಬ್ರೇಕ್ ಇತ್ತು, ಸ್ವಲ್ಪ ಚಿಲ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಕ್ಲಾಸ್ ಟೀಚರ್ ಕ್ಲಾಸ್ ಇತ್ತು, ಸ್ವಲ್ಪ ಜೋಶ್ ಜಾಸ್ತಿನೇ ಇರುತ್ತೆ. ಆಮೇಲೆ ಸರ್ ಏನೋ ನೋಟಿಸ್ ಬೋರ್ಡಲ್ಲಿ ನೋಟಿಸ್ ಅನಿಸ್ತಿದ್ರು. ಅದಾದಮೇಲೆ ಬ್ರೇಕ್ ಟೈಮಲ್ಲಿ ಇವರಿಬ್ಬರು ಕೂತ್ಕೊಂಡು ಫೋಟೋಸ್ ಹಿಡ್ಕೊತಾ ಇದ್ರು, ಅಂದರೆ ವೀಡಿಯೋ ಮಾಡ್ಕೊತಾಯಿದ್ರು. ಅದಾದಮೇಲೆ ಎಲ್ಲ 4 ಕ್ಲಾಸು ಮುಗಿಸ್ಕೊಂಡ್ರಿ. ಅದಾದಮೇಲೆ ಲಂಚ್ ಬ್ರೇಕ್ ಇತ್ತು. ಸೊ ನಾವೆಲ್ಲ ಕ್ಯಾಂಟೀನ್ ಕಡೆ ಬಂದ್ವಿ. ನಾವು ಕ್ಯಾಂಟೀನ್ಗೆ ಹೋದ್ರೂ ಮನೆಯಿಂದ ತಂದಿರೋ ಊಟನೇ ತಿನ್ನೋದು. ಅದಾದಮೇಲೆ ತಿರ್ಗಾ ಮೇನ್ ಬ್ಲಾಕ್ ಕಡೆ ಹೋದ್ರಿ. ಮೇನ್ ಬ್ಲಾಕ್ ಕಡೆ ಯಾಕೆ ಹೋದ್ರಿ ಅಂದರೆ ಆ್ಯಡ್ ಕೋರ್ಸ್ದು ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೆ ಆಡಿಟೋರಿಯಂ ಕಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಮುಂದೆ ಕರಿತಾಯಿದ್ರು ಎಲ್ಲರೂ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ, ಆಮೇಲೆ ಮ್ಯಾಮ್ ಗೇಮ್ ಸ್ಟಾರ್ಟ್ ಮಾಡಿದ್ರು. ಸೊ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ಲು, ಅವಳನ್ನೂ ಕರೆದಿದ್ರು. ಸೊ ಅಲ್ಲಿ ಏನೋ ಟಾಪಿಕ್ ಕೊಟ್ಟಿದ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ಎಲ್ಲ ಮನೆ ಕಡೆ ಹೋದ್ರು. ಆದರೆ ನಾವು ಮನೆ ಕಡೆ ಹೋಗಿಲ್ಲ, ಲಿಫ್ಟಲ್ಲಿ ತಿರ್ಗಾ ಹ್ಯುಮ್ಯಾನಿಟೀಸ್ ಬ್ಲಾಕ್ ಹೋದ್ವಿ. ಯಾಕಂದರೆ ಮೀಟಿಂಗ್ ಇತ್ತು ನಮ್ಮದು ಕ್ಲಬ್ದು. ಅದನ್ನು ಮುಗಿಸ್ಕೊಂಡು ವಾಪಸ್ ಬಸ್ ಸ್ಟಾಪ್ ಕಡೆ ಬಂದೆ. ಸೊ ತಿರ್ಗಿ ವಾಪಸ್ಸು ಬಾಗ್ಲೂರಿಗೆ ಬಂದು ಆಲ್ರೆಡಿ ಟೈಮ್ ಆಗೋಗಿತ್ತು. ಅದಾದಮೇಲೆ ಮನೆ ಕಡೆ ಬಂದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.